ಜೋರಾಗ ನಾಯ್ಸ್ ಜಾಸ್ತಿ ಅಲ್ಲಪ್ಪ. ಇಡಿಗೆ ಹೋಗಿ ಬಂದ್ಮೇಲೆ ಜೋರಾಗಿ ಮಾತಾಡಕ್ಕಾಯ್ತದ? ಬೆಳಗ್ಗೆ 11 ಗಂಟೆಯಿಂದ 6 ಗಂಟೆವರೆಗೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ವಿಚಾರಣೆಗೆ ಹಾಜರಾಗಿ ಅವರು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೇನೆ. ಒಂದಷ್ಟು ಮಾಹಿತಿಯನ್ನ ಕೇಳಿ ಮತ್ತೆ ಹಾಜರಾಗಬೇಕು ಅಂತೇಳಿ 8ನೇ ತಾರೀಕಿಗೆ ಹಾಜರಾಗಬೇಕು ಅಂತೇಳಿ ತಿಳಿಸಿದ್ದಾರೆ. ಸೊ ಅವರು ನನಗೆ ಕಾಲಾವಕಾಶ ಕೇಳಿದ್ರು. ನಾನು ಒಂದು 10 ಡೇಸ್ ಆದಮೇಲೆ ಕೊಡಿ ಅಂತ ಕೇಳಿದೆ. ಸೊ 8ನೇ ತಾರೀಕು ಕೊಟ್ಟಿದ್ದಾರೆ. 8ನೇ ತಾರೀಕು ಮತ್ತೆ ಹಾಜರಾಗಲಿಕ್ಕೆ ತಿಳಿಸಿರೋದ್ರಿಂದ ಜುಲೈ 8ನೇ ತಾರೀಕು ಹಾಜರಾಗಲಿಕ್ಕೆ ಹೇಳಿದ್ದಾರೆ. ಸೊ ತನಿಖೆಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಟ್ಟಿದ್ದೇನೆ. ಅನೇಕರು ಏನು ನನ್ನ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಆ ದುರ್ಬಳಕೆ ಮಾಡಿಕೊಂಡಿರೋದ್ರಿಂದ ಕೆಲವರೆಲ್ಲರೂ ಕೂಡ ನನ್ನ ಮೇಲೆ ಸಂಬಂಧ ಇದೆ ಅಂತೇಳಿ ತಿಳ್ಕೊಂಡು ಸಾಕಷ್ಟು ಹಣವನ್ನು ಕಳ್ಕೊಂಡಿದ್ದಾರೆ. ಅವರ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆಗಳು ಇದ್ದದ್ರಿಂದ ಸಮಯ ಬಹಳಷ್ಟು ಮುಗೀತು. ಇನ್ನೂ ಅನೇಕ ವಿಚಾರಗಳನ್ನು ಕೇಳಬೇಕು ಅಂತ ಹೇಳಿ ಇನ್ನೊಂದು ದಿನ ಬರಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಸಹಮತಿಯನ್ನು ವ್ಯಕ್ತಪಡಿಸಿದ್ದಾರೆ. ವಿಚಾರಣೆ ವೇಳೆ ಅವರೇನಾದ್ರು ನಿಮ್ಮ ಹೆಸರು ಹೇಳಿ ಅವರೇನೋ ಕಾರಣಕ್ಕೆ ಇಲ್ಲಿ ಇಡಿ ಸ್ಟೇಟ್ಮೆಂಟ್ನಲ್ಲಿ ಕೆಲವರೆಲ್ಲರೂ ಕೂಡ ನನ್ನ ಹೆಸರುಗಳನ್ನು ದಾಖಲೆ ಮಾಡಿರೋದ್ರಿಂದ ಆ ಒಂದು ಹೆಸರಿನ ಜೊತೆಗೆ ಅವರು ಬೇರೆ ವಂಚನೆ ಮಾಡುವಂಥ ಸಂದರ್ಭದಲ್ಲಿ ಬೇರೆ ರೀತಿಯಲ್ಲಿ ಏನೇನು ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕಾಲಿದೆ. ಅದು ಕಮಿಷನರ್ ಅವರಿಗೆ ಪತ್ರ ಬರೆದಿದ್ದೆ. ಕಮಿಷನರ್ ಅವರು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆ ವಿಚಾರವಾಗಲೂ ಕೂಡ ಅವರು ಕೇಳಿದ್ದಾರೆ. ಅದನ್ನು ತಿಳ್ಕೊಂಡು ಮತ್ತೆ ಮಾಹಿತಿಯನ್ನು ಅವರಿಗೆ ನಾನು ಒದಗಿಸ್ತೇನೆ. ಕಳೆದ 2-3 ವರ್ಷದಲ್ಲಿ ಅದು ನನಗೆ ಗೊತ್ತಿಲ್ಲ ಯಾರು ಭಾಗಿಯಾಗಿದ್ದಾರೋ ಇಲ್ಲೋ ಅಂತ. ನಾನಂತೂ ಯಾವುದಕ್ಕೂ ಭಾಗಿದಾರ ಅಲ್ಲ. ಇಲ್ಲ ಸರ್, ಕಳೆದ 2-3 ವರ್ಷದಲ್ಲಿ ಐಶ್ವರ್ಯ ಗೌಡ ಅಕೌಂಟಲ್ಲಿ 60 ಕೋಟಿಗೂ ಹೆಚ್ಚು ಟ್ರಾನ್ಸಾಕ್ಷನ್ ಆಗಿತ್ತು. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇದೆಲ್ಲ ಏನು ಕಟ್ಟಿರಲಿಲ್ಲ. ಆಕೆ ಈ ಹಿನ್ನೆಲೆ ಸಾಕಷ್ಟು FIRಗಳಾಗಿತ್ತು. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ವಿಚಾರಣೆಗೆ ಏನು ಕೇಳಿದ್ರು ಆ ಪ್ರಶ್ನೆಗಳಿಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸರ್, ಒಟ್ಟಾರೆ ಈಗ ಐಶ್ವರ್ಯ ಗೌಡ ಅವ್ರಿಗೂ DK ಸುರೇಶ್ ಅವ್ರಿಗೂ ಯಾವ ರೀತಿ ಪರಿಚಯ ಇತ್ತ ಅಥವಾ ಇರಲಿಲ್ವಾ ಸರ್? ನೋಡಿ, ನನಗೆ ಯಾವುದೇ ಪರಿಚಯ ಇರಲಿಲ್ಲ. ಅವರು ನನ್ನ ಕ್ಷೇತ್ರದಲ್ಲಿದ್ದರಿಂದ ನಾನು ಯಾವುದೋ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನನ್ನನ್ನು ಇನ್ವೈಟ್ ಮಾಡಿದ್ರು. ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಅದಾದ ಮೇಲೆ 1-2 ಕಾರ್ಯಕ್ರಮಗಳಿಗೆ ಭೇಟಿ ಮಾಡಿದ್ದು ವಿಚಾರಗಳನ್ನು ತಿಳಿಸಿದ್ದೇನೆ. ಅದಲ್ಲದೆ ಇನ್ನು ಉಳಿದಂತೆ ಯಾವುದೇ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಲಿ ಚಿನ್ನದ ವ್ಯವಹಾರ ಆಗಲಿ ನನಗೆ ಗೊತ್ತಿಲ್ಲ. ಸೊ ಅದೆಲ್ಲನೂ ತಿಳಿಸಿದ್ದೀನಿ. ತನಿಖೆ ನಡೀತಾ ಇದೆ. ಅವರು ತನಿಖಾಧಿಕಾರಿಗಳು ಮುಂದಕ್ಕೆ ತಿಳಿಸ್ತಾರೆ. ಸರ್, ಈಗ ಬೆಳಗ್ಗೆಯಿಂದ ವಿಚಾರಣೆ ನಡೆದಿದೆ. ಏನಾದ್ರು ಟಾರ್ಗೆಟ್ ಮಾಡ್ತಾ DK ಸುರೇಶ್ ಅವ್ರನ್ನ ಇಡಿ ಅಂತೇಳಿ, ಅಥವಾ ಏನಾದ್ರು ಬೆಳಗ್ಗೆಯಿಂದ ಸುಖ ಸುಮ್ಮನೆ ಕೂರಿಸಿದ್ರ? ಈ ಥರದ್ದು ಏನಾದ್ರು ಆಯ್ತಾ ವಿಚಾರಣೆ ವೇಳೆ? ನೋಡಿ, ನಾವು ಕಾನೂನನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಸೊ ನಾವು ತನಿಖೆಗೆ ಸಹಕಾರ ಕೊಡಬೇಕಾಗಿರೋದು ನನ್ನ ಕರ್ತವ್ಯ. ನನ್ನ ಹೆಸರಿನ ಮೇಲೆ ದುರ್ಬಳಕೆ ಆಗಿರೋದ್ರಿಂದ ಸೊ ಕೆಲವೊಂದು ವಿಚಾರಗಳಲ್ಲಿ ನಾನು ಅವರಿಗೆ ಸಹಕಾರವನ್ನು ಕೊಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅದು ರಾಜಕೀಯ ಪಿತೂರಿ ಬಗ್ಗೆ ನಾನು ಈಗ ಮಾತಾಡೋದಿಲ್ಲ. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಮಾತನಾಡ್ತೀನಿ. ದೊಡ್ಡಣ್ಣ ಆದ್ಮೇಲೆ ಚಿಕ್ಕಣ್ಣ ಇಟ್ಕೊಂಡಿದ್ದಾರೆ. ನೋಡೋಣ.